ಮದುವೆದು ರೆಡಿಯಾಗಿದೆ ಬ್ಲೌಸು. ಫ್ಯಾನ್ಸಿದು ಈ ಥರ ಒಂದು ರೆಡಿಮೇಡ್ದೆ ಹಾಕಿದ್ದೀನಿ. ಅದು ಮಾಮೂಲಿದಾದರೆ ಸ್ಟಿಚ್ ಮಾಡೋಕ್ಕಾಗಲ್ಲ, ಅದು ಅಂದರೆ ಕೈಯಲ್ಲಿ ಹೊಲಿಬೇಕು. ಅದು ಕೈಯಲ್ಲಿ ಹೊಲಿಯೋಕ್ಕಾಗಲ್ಲ, ಟೈಮ್ ಇರಲಿಲ್ಲ. ಹಾಗಾಗಿ ಈ ಥರ ಸ್ಟೋನಲ್ಲಿ ಹಾಕಿದ್ದೀನಿ. ಬಂದು ಈ ಥರ ಚೆನ್ನಾಗಿ ಬಂದಿದೆ ನೆಕ್. ಒಂದು ಈ ಥರ ಇದೆ ಟೆಂಪಲ್ ಡಿಸೈನ್ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ ಅಷ್ಟೇ ಸ್ಟೋನಲ್ಲಿ ಅಂಟಿಸಿದ್ದೀನಿ. ಮತ್ತು ಇದನ್ನು ಅಷ್ಟೇ, ಇದು ಮ್ಯಾಚಿಂಗ್ ಸಿಗೋಲ್ಲ, ಇದರ ಗೋಲ್ಡಲ್ಲಿ ಅಷ್ಟೇ ಸಿಗೋದು ಸ್ಟಿಚಿಂಗು. ಆ ಥರ ಸಿಕ್ಕಿದಾಗ ನೋಡೋಣ ಅಂದ್ಬಿಟ್ಟು ಇದನ್ನೇ ಹಾಕ್ಬಿಟ್ಟೆ. ಎಲ್ಲನೂ ಸೀರೆಗೆ ಬ್ಲೌಸ್ಗೆಲ್ಲ ಹಾಕಿದ್ದೀನಿ. ಇದು ನೋಡಿ ಈ ಥರ ಬಂದಿದ್ದೀನಿ. ಚೆನ್ನಾಗಿದೆ ಡಿಸೈನು, ಅವರೇ ಸೆಲೆಕ್ಟ್ ಮಾಡಿದ್ದಿದ್ದು ಡಿಸೈನು. ಇದು ಒಂದು ಪ್ಯಾಚ್ ವರ್ಕ್ ಡಿಸೈನು. ಇದಕ್ಕೆ ಬೀಡ್ಸ್ ಹೊಲಿಬೇಕಿಲ್ಲ, ಒಂದು ಟೈಮ್ ಇಲ್ಲ, ನೋಡೋಣ ಆದರೆ ಹೊಲಿತೀನಿ, ಇಲ್ಲಾಂದ್ರೆ ಹಂಗೆ ಕೊಟ್ಟು ಕಳಿಸ್ತೀನಿ. ಸ್ಲೀವ್ಸ್ ಈ ಥರ ಬಂದಿದೆ, ವಿ ನೆಕ್ಕಲ್ಲಿ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಕಡೆ ಇದಿದೆ. ಇದು ಸೀರೆ ಬಂದ್ಬಿಟ್ಟು ವೈಟ್ ಕಲರ್ ಇದೆ, ಅದು ಸೆರಗು ಮಾತ್ರ ಪಾಚಿ ಗ್ರೀನ್ ಇದೆ. ಅದಕ್ಕೋಸ್ಕರ ಅದನ್ನು ನಾನು ಈ ಸೀರೆದು ಬ್ಲೌಸು, ಈ ಸೀರೆ ಗ್ರ್ಯಾಂಡಾಗಿದೆ, ಬ್ಲೌಸು ಡಲ್ಲಾಗಿದೆ ಅಂತ ನಾನು ಈ ಥರ ಸೆರಗು ಪಾಚಿ ಕಲರ್ ಇದೆ, ಅದಕ್ಕೋಸ್ಕರ ಇದಕ್ಕೆ ಪಾಚಿ ಕಲರ್ ಮಾಡಿ ಅಂತಿದ್ದೀನಿ. ಇದ್ರದ್ದು ಬಂದ್ಬಿಟ್ಟು ಇದು ಸಿಂಪಲಾಗಿ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಆಲ್ರೆಡಿ ಇದ್ರ ವೀಡಿಯೋ ಎಲ್ಲ ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ, ನನ್ನ ಚಾನಲಲ್ಲಿದೆ ಸ್ಟಿಚಿಂಗ್ ವೀಡಿಯೋ. ಮತ್ತು ಸಾಕ್ಸ್ ಎಲ್ಲ ಹಾಕಿದ್ದೀನಿ. ಇರೋ ಬಾರ್ಡ್ರಲ್ಲೇ ಪ್ಯಾಚ್ ವರ್ಕ್ ಮಾಡಿದ್ದೀನಿ, ಇನ್ನು ಎಕ್ಸ್ಟ್ರಾ ಡಿಸೈನ್ ಏನಿಲ್ಲ, ಮಾಮೂಲಿ ಇರೋದ್ರಲ್ಲೇ ಪ್ಯಾಚ್ ವರ್ಕ್ ಮಾಡಬೇಕು. ಇದ್ರ ಸೀರೆ ಬಂದ್ಬಿಟ್ಟು ಈ ಸೀರೆ ಬ್ಲೌಸ್ ಇದು, ಇದ್ರ ಕಾಂಬಿನೇ ಇದಕ್ಕೇನು ಅಷ್ಟೇ ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಈ ಥರ ಬರುತ್ತೆ. ಇದು ಮಾಮೂಲಿ ಸೀರೆ, ಇದಕ್ಕೆ ಲೇಸ್ ಕೊಟ್ಟಿದ್ದೀನಿ ನಾನೇ. ಇದು ಡಿಸೈನ್ ಇತ್ತು ಸ್ಲೀವ್ಸ್ಗೆ, ಅದು ಒಂದೇ ಕಡೆ ಕೊಟ್ಟಿದ್ರು, ಅದು ಬ್ಯಾಕ್ ಕಟ್ ಮಾಡಿದಾಗ ಹೊಟ್ಟೋಗ್ತು ಅದು, ಹಾಗಾಗಿ ಎಕ್ಸ್ಟ್ರಾ ಲೇಸ್ ಕೊಟ್ಟಿದ್ದೀನಿ, ಸ್ಟೋನ್ ಲೇಸು. ಇನ್ನೇನು ಮಾಡೋಕ್ಕಾಗಲ್ಲ, ಅದು ಮತ್ತೆ ಹೊಲಿಯೋಕ್ಕಾಗಲ್ಲ ಪ್ಯಾಚ್ ಕೊಟ್ಟು, ಅದಕ್ಕೋಸ್ಕರ ಈ ರೀತಿ. ಇದ್ರ ಸೀರೆ ಬಂದ್ಬಿಟ್ಟು ಸೀರೆ ಇದು ಗ್ರ್ಯಾಂಡಾಗಿದೆ, ಸ್ಟೋನ್ಸ್ ಎಲ್ಲ ಇದೆ, ಅದಕ್ಕೋಸ್ಕರ ಅದು ಸ್ಟೋನ್ ಲೆಸ್ ಕೊಟ್ಟು ಚೆನ್ನಾಗಿ ಮಾಡಿ ರನ್ನಿಂಗ್ ಬ್ಲೌಸ್. ಮತ್ತು ಇದು ಬಂದ್ಬಿಟ್ಟು ರೇಷ್ಮೆ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಆಲ್ರೆಡಿ ಇದು ಶಾಸ್ತ್ರ ಎಲ್ಲ ಹಾಕೊಂಡು ಇದಕ್ಕೂ ಹಾಕಿದ್ದೀನಿ ನಾನು ಅದೇ ಥರ. ಇದು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಈ ಥರ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಇದು ಪಿಂಕ್ ಕಲರ್ ಬಂದ್ಬಿಟ್ಟು ಈ ಥರ ಪಿಕಾಕ್ ಡಿಸೈನಲ್ಲಿ ರೆಡಿ ಮಾಡಿದ್ದೀನಿ. ಇದು ಗೊಂಡೆಗೂ ಹಾಕಿದ್ದೀನಿ, ಸ್ಲೀವ್ಸ್ಗೂ ಹಾಕಿದ್ದೀನಿ. ಇದನ್ನ ಫುಲ್ಲು ಖಾಲಿ ಆಗಿಬಿಟ್ಟಿದೆ, ಎಲ್ಲದಕ್ಕೂ ಹಾಕಿ ಖಾಲಿ ಮಾಡಿದ್ದೀನಿ. ಬಂಡೆ ಫುಲ್ಲು ಖಾಲಿ ಆಗಿದೆ. ಇದು ಪಿಕಾಕ್, 2 ಪಿಕಾಕ್ ಬರುತ್ತೆ, 2 ಕಡೆನೂ ಪಿಕಾಕ್ ಬರುತ್ತೆ. ಮತ್ತು ಸ್ಲೀವ್ಸ್ಗೂ ಅಷ್ಟೇ ಈ ಥರ ಪಿಕಾಕ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾರ್ಡ್ರ್ ಮೇಲೆ ಹಾಕಿಲ್ಲ, ನಾನು ಮೇಲುಗಡೆ ಹಾಕಿದ್ದೆ, ಬಾರ್ಡ್ರ್ ಹಾಗೇ ಬಿಟ್ಟಿದ್ದೀನಿ, ಅದ್ರ ಮೇಲ್ಗಡೆ ಡಿಸೈನ್ ಮಾಡಿದ್ದೀನಿ. ಟೈಮ್ ಇದ್ದಿದ್ರೆ ಇಲ್ಲೆಲ್ಲ ಬುಟ್ಟಿಸ್ ಹಾಕಿದ್ದೆ, ಟೈಮ್ ಇಲ್ಲ, ಮದುವೆ ಅರ್ಜೆಂಟ್ ಇರೋದ್ರಿಂದ ಅದೆಲ್ಲ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಬರೀ ಡಿಸೈನ್ ಮಾತ್ರ ಮಾಡಿದ್ದೀವಿ. ಪ್ರಿಂಟಲ್ಲಿ ಇರ್ತೀವಿ. ಇದ್ರದ್ದು ಗ್ರೀನು ಆಫ್ ಆ್ಯಂಡ್ ಆಫ್ ಸ್ಯಾರಿ, ಇದು ಆಫ್ ಆ್ಯಂಡ್ ಆಫ್ ಮೈಸೂರು ಸಿಲ್ಕ್ ಸ್ಯಾರಿ. ಮತ್ತು ಇದು ಬಂದ್ಬಿಟ್ಟು ಇದ್ರ ಸೀರೆ ಅವರೇ ತೊಗೊಂಡೋಗಿದ್ದಾರೆ, ನನ್ನ ಮಿಷಿನ್ ಕೆಟ್ಟೋಗಿತ್ತಲ್ಲ, ಹಂಗಾಗಿ ಇದನ್ನ ಹೊರಗಡೆ ಕೊಟ್ಟಿದ್ದೆ. ಇದು 2,000 ರೂಪಾಯಿ ಹೇಳ್ತಿದ್ರು ಫ್ರೆಂಡ್ಸ್ ವರ್ಕ್ಗೆ. ನನಗಂತೂ ತುಂಬ ಹೊಟ್ಟೆ ಹೊರಗೋಯ್ತು. ನನ್ನ ಹತ್ರ ನಾನು 2,000 ರೂಪಾಯಿ ಯಾವ ವರ್ಕ್ಗೂ ತೊಗೊಳ್ಳಲ್ಲ. ಇದೊಂದು ಬಾಲ್ ಚೈನ್ ಇಟ್ಟು ಈ ಥರ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಡಿಸೈನ್. ಏನೋ ಅದು ಕಾಸ್ಟ್ಲಿ ಅನ್ನಿಸ್ತು, ಯಾಕಂದರೆ ನಾನು ಅಷ್ಟು ಕಾಸ್ಟ್ಲಿ ತೊಗೊಳ್ಳಲ್ಲ. ಅದು ಮಿಷಿನ್ ರಿಪೇರಿ ಆಗಿತ್ತಲ್ಲ, ಇನ್ನು ಅರ್ಜೆಂಟಾಗಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡಿಸಿದ್ದೆ. ಈ ಥರ ಬಂದಿದೆ, ಸ್ಟೋನೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದು ಚೆನ್ನಾಗಿದೆ, ಸ್ಲೀವ್ಸ್ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು ನಿಮಗೆ. ಆದರೆ ಕಾಸ್ಟ್ಲಿ ಆಯಿತು, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋದು, ಮಾಡಿಸ್ಲೇಬೇಕಾಗಿತ್ತು. ಇದ್ರ ಸೀರೆ ತೊಗೊಂಡೋಗಿದ್ದಾರೆ. ಇದ್ರ ಸೀರೆ ಇದ್ದದ್ದು ಬಂದ್ಬಿಟ್ಟು ಇದ್ರ ಬ್ಲೌಸ್. ಇದು
ಆಗಲೇ ತೋರಿಸಿದ್ನಲ್ಲ ಈ ಸೀರೆ ಇದ್ರದ್ದು, ಈ ಸೀರೆದು ಇದಕ್ಕೂ ಹಾಕಿದ್ದೀನಿ ನೋಡಿ. ಇದಕ್ಕೂ ಸೇಮ್ ಅದೇ ಥರನೇ ಇದ್ರದ್ದು ಬಿತ್ತು, ಕೆಳಗಡೆ ಬಿತ್ತು 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 ನೀಟಾಗಿ ಎತ್ತಿಕ್ಬೇಕಿದು. ಒಂದೆಳೆ ಕಿತ್ತೋದ್ರೆ ಕಿತ್ಕೊಂಡು ಬಂದ್ಬಿಡುತ್ತೆ, ಹುಷಾರಾಗಿ ಇಟ್ಕೋಬೇಕು ಯೂಸ್ ಮಾಡುವಾಗ. ಇದ್ರದ್ದು ಇದು ಸೀರೆ ಇದಕ್ಕೆ ರೆಡಿಮೇಡ್ ಫ್ರಿಜ್ ಹಾಕಿದ್ದೀನಿ. ಏನು ಗೊಂಡೆ ಎಲ್ಲದಕ್ಕೂ ಒಂದೇ ಬೇಡ ಅಂತ ಇದಕ್ಕೆ ರೆಡಿಮೇಡ್ ಫ್ರಿಜ್ ಹಾಕಿದ್ದೀನಿ. ಈ ಥರ ಇದೆ. ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ. ಇದು ಎಲ್ಲ ಮದುವೆ ಸೀರೆಗಳು. ಇದು ಒಂದು ಇದ್ರ ಸೀರೆ ಬ್ಲೌಸ್ ಕೊಟ್ಟಿದ್ದೀನಿ, ಮಾಮೂಲಿ ಸೀರೆದು ವಿ ನೆಕ್ಕಲ್ಲಿ ಹೊಲ್ದಿದೆ ಮಾಮೂಲಿ ಸೀರೆ. ಅದೇ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ಅದು ಏನಾದ್ರು ಕರೆಕ್ಟಾಗಿದ್ದರೆ ಇದನ್ನು ರೆಡಿ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಹೇಳಿ ಕಳಿಸಿದ್ದೀನಿ. ನೋಡೋಣ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ